ಸಾರಿಗೆ ನೌಕರರು ತಮ್ಮ ವಿವಿಧವಾದಂತಹ ಬೇಡಿಕೆಗಳ ಈಡೇರಿಕೆಗೆ ರಾಜ್ಯ ಸರ್ಕಾರದ ಮುಂದೆ ಆಗ್ರಹಿಸಿದ್ದು ಆದರೆ ಎಲ್ಲೋ ಒಂದು ಕಡೆ ಆಗದೇ ಇರುವಂತಹ ಕಾರಣಕ್ಕೆ ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಸಾರಿಗೆ ಸಿಬ್ಬಂದಿ. ರಾಜ್ಯಾದ್ಯಂತ ಯಾವುದೇ ಬಸ್ಗಳು ರೋಡ್ಗಿಳಿಯೋದಿಲ್ಲ. ಇವತ್ತಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ. ರೋಡ್ಗಿಳಿಯದಂತಹ ಬಸ್ಗಳು ಪ್ರಯಾಣಿಕರು ಒದ್ದಾಡುವಂತಹ ಪರಿಸ್ಥಿತಿ. ಆಸ್ಪತ್ರೆ, ಶಾಲಾ ಕಾಲೇಜು, ಎಮರ್ಜೆನ್ಸಿಗೂ ಕೂಡ ಬಸ್ ಇಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಇನ್ನೆಷ್ಟು ದಿನ ಸಂಕಷ್ಟ ಅನ್ನುವಂಥ ಪ್ರಶ್ನೆ. ರಾಜ್ಯಾದ್ಯಂತ ಸರ್ಕಾರಿ ಸಾರಿಗೆ ಬಸ್ಗಳು ಬಂದ್ ಆಗಿದ್ದಾವೆ. ಬೆಂಗಳೂರು ಸೇರಿ ಜಿಲ್ಲೆಯಲ್ಲೂ ಕೂಡ ಬಸ್ಗಳು ಸ್ತಬ್ಧ ಆಗಿದ್ದಾವೆ. ರಾಜ್ಯದ ಜನರಿಗೆ ತಟ್ಟಿದಂತಹ ಸಾರಿಗೆ ಸಿಬ್ಬಂದಿ ಮುಷ್ಕರ. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸಾರಿಗೆ ಸಿಬ್ಬಂದಿ ಸಮರವನ್ನು ಸಾರಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ರೋಡಿಗಿಳಿಯದಂತಹ ಬಸ್ಗಳು, ಪ್ರಯಾಣಿಕರ ಒದ್ದಾಟದ ಪರಿಸ್ಥಿತಿ. ಯಾವ ಎಮರ್ಜೆನ್ಸಿಗೂ ಕೂಡ ಆಸ್ಪತ್ರೆ, ಶಾಲಾ ಕಾಲೇಜು ಯಾವುದಕ್ಕೂ ಕೂಡ ಬಸ್ ಸಿಗ್ತಾ ಇಲ್ಲ. ಅನಿರ್ದಿಷ್ಟಾವಧಿ ಮುಷ್ಕರ ಇನ್ನೆಷ್ಟು ದಿನದ ಸಂಕಷ್ಟ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ರಾಜ್ಯಾದ್ಯಂತ ಇದೀಗ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು ಸಾರಿಗೆ ಸಿಬ್ಬಂದಿ ಬಹಳ ಗಂಭೀರವಾಗಿ ಪರಿಗಣಿಸಿದ್ದಾರೆ ಈ ಬಾರಿ. ಹೀಗಾಗಿ ಯಾವುದೇ ಥರದ KSRTC ಆಗಲಿ, BMTC ಬಸ್ ಆಗಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ರೋಡ್ಗಿಳಿಯೋದಿಲ್ಲ. ಎಮರ್ಜೆನ್ಸಿ ಕೇಸ್ಗೂ ಕೂಡ ಆಸ್ಪತ್ರೆ ಆಗಿರಬಹುದು ಮತ್ತು ಶಾಲಾ ಕಾಲೇಜಿಗೆ ಹೋಗುವಂತಹ ಮಕ್ಕಳಿಗೆ, ಕೆಲಸಕ್ಕೆ ಹೋಗೋರಿಗೆ ಯಾರಿಗೂ ಕೂಡ ಇವತ್ತು ಬಸ್ ಸಿಗ್ತಾ ಇಲ್ಲ. ಸರ್ಕಾರಕ್ಕೆ ಸಾರಿಗೆ ಸಿಬ್ಬಂದಿಗಳು ಒಂದಷ್ಟು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಇದು ಈಗೇನು ಹೊಸದೇನಲ್ಲ. ಆದರೆ ಯಾವುದೇ ಥರದ ಒಂದು ಸ್ಪಂದನೆ ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ. ಇಲ್ಲಿಯ ತನಕವೂ ಕೂಡ ಅವರು ಕೇಳ್ತಾ ಇರುವಂಥ ಯಾವುದೇ ಒಂದು ಬೇಡಿಕೆಯನ್ನು ಕೂಡ ಈಡೇರಿಸುವಂಥ ಯಾವ ಕೆಲಸವನ್ನು ಕೂಡ ರಾಜ್ಯ ಸರ್ಕಾರ ಮಾಡಿಲ್ಲ. ಹೀಗಾಗಿ ಈ ಬಾರಿ, ಈ ಹಿಂದೆ ಎಲ್ಲವೂ ಕೂಡ ಇದೇ ಒಂದು ಬೇಡಿಕೆಗಳನ್ನು ಮುಂದಿಟ್ಟಾಗ ಪ್ರತಿಭಟನೆಗೆ ಮುಂದಾಗ್ತಾ ಇದ್ರು ಸರ್ಕಾರಿ ಸಾರಿಗೆ ಸಿಬ್ಬಂದಿಗಳು. ಆದರೆ ಅವರನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇತ್ತು. ಹೀಗಾಗಿ ಈ ಸಲ ಏನೇ ಆದರೂ ಕೂಡ ನಾವು ಪ್ರತಿಭಟನೆಯನ್ನು ಮಾಡೇ ಮಾಡ್ತೀವಿ ಎನ್ನುವಂಥ ನಿಟ್ಟಿನಲ್ಲಿ ಈ ಬಾರಿ ಅನಿರ್ದಿಷ್ಟಾವಧಿ ಮುಷ್ಕರ ರಾಜ್ಯಾದ್ಯಂತ ಕರೆ ಕೊಟ್ಟಿರುವಂಥದ್ದು ಬಹಳ ಗಂಭೀರವಾದಂಥ ಪರಿಸ್ಥಿತಿ. ಯಾರಿಗೂ ಕೂಡ ಯಾವುದೇ ಥರದ ಬಸ್ನ ವ್ಯವಸ್ಥೆ ಇಲ್ಲ. ಬೆಂಗಳೂರಿನಲ್ಲಿ ಬೆರಳೆಣಿಕೆಯಷ್ಟು ಬಸ್ಗಳು ಓಡಾಟವನ್ನು ನಡೆಸ್ತಾ ಇದ್ದಾವೆ. ಸರಿಯಾದ ಬಸ್ ಸೇವೆ ಇಲ್ಲದೆ ಪ್ರಯಾಣಿಕರ ಪರದಾಟದ ಪರಿಸ್ಥಿತಿ. ಬೆಳಗ್ಗೆ 10 ಗಂಟೆ ಬಳಿಕ ಎಲ್ಲ ಬಸ್ ಸಂಚಾರ ಬಂದ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಸರ್ಕಾರಿ ಬಸ್ ಸೇವೆ ಅವಲಂಬಿಸಿರುವವರಿಗೆ ಸಂಕಷ್ಟ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೋಡಿಗಿಳಿದ ಬಸ್ ಹತ್ತಲು ಜನರ ನೂಕುನುಗ್ಗಲು. ಬೆರಳೆಣಿಕೆಯಷ್ಟು ಬಸ್ಗಳು ಮಾತ್ರ ಬೆಂಗಳೂರಿನಲ್ಲಿ ಓಡಾಟ ನಡೆಸ್ತಾ ಇದ್ದಾವೆ. ಸರಿಯಾದಂತಹ ಬಸ್ ಸೇವೆ ಇಲ್ಲದೆ ಪ್ರಯಾಣಿಕರು ಒದ್ದಾಡುವಂತಹ ಪರಿಸ್ಥಿತಿ. 10 ಗಂಟೆ ಬಳಿಕ ಬಹುತೇಕ ಎಲ್ಲ ಬಸ್ಗಳು ಸಂಚಾರ ನಿಲ್ಲಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಇರುವಂತಹ ಕೆಲವೇ ಬಸ್ಗಳಿಗೆ ಜನ ನೂಕುನುಗ್ಗಲಲ್ಲಿ ನುಗ್ತಾ ಇದ್ದಾರೆ. ಸರ್ಕಾರಿ ಬಸ್ ಸೇವೆ ಅವಲಂಬಿಸುವವರಿಗೆ ಸಂಕಷ್ಟ ಅಂತ ಹೇಳಲಾಗ್ತಾ ಇದೆ. ಕೆಲವು ಬಸ್ಗಳು ಬೆಂಗಳೂರಿನಲ್ಲಿ ಓಡಾಟವನ್ನು ನಡೆಸ್ತಾ ಇದ್ದಾವೆ. ಅದು ರಾತ್ರಿ ಪಾಳ್ಯದಲ್ಲಿರುವಂತಹ ಒಂದಷ್ಟು ಬಸ್ಗಳು, ನೈಟ್ ಹಾಲ್ಟ್ ಬಸ್ಸಸ್ ಏನಿರುತ್ತೆ ಅವು ವಾಪಸ್ ಡಿಪೋಗೆ ಬರುವಂಥದ್ದಿರುತ್ತೆ. ಹೀಗಾಗಿ ರಾತ್ರಿ ಪಾಳಿಯ ಬಸ್ಗಳು, ನೈಟ್ ಹಾಲ್ಟ್ ಬಸ್ಗಳು ಮಾತ್ರ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಓಡಾಟ ನಡೆಸ್ತಾ ಇದ್ದಾವೆ. ಇದು ಒಂದು ರೀತಿಯಲ್ಲಿ ಈಗೇನು ನೋಡ್ತಾ ಇದ್ದೀವಿ ಇದು ಪೀಕ್ ಅವರ್ಸ್ ಅಂತ ಹೇಳ್ಬೋದು. ಯಾಕೆಂತಂದರೆ ಶಾಲಾ ಕಾಲೇಜ್ಗೆ ಹೋಗೋರು ಇರಬಹುದು, ಕೆಲಸಗಳಿಗೆ ಹೋಗೋರು ಇರಬಹುದು, ಪರ್ಟಿಕ್ಯುಲರ್ಲಿ ಪ್ರೈವೇಟ್ ವೆಹಿಕಲ್ಸ್ ಬಿಟ್ಟು ಸರ್ಕಾರಿ ಬಸ್ಗಳ ಮೇಲೆ ಅವಲಂಬಿತ ಆಗಿರುವಂಥವರಿಗೆ ಬಹುತೇಕ ಸಂಕಷ್ಟ ಅಂತಲೇ ಹೇಳಲಾಗ್ತಾ ಇದೆ. ಯಾಕೆಂತಂದರೆ ಕೆಲವು ಬಸ್ ಇದ್ದಾವೆ, ಅದು ಹಿರಿಯ ನಾಗರಿಕರು ಇರಬಹುದು, ದೊಡ್ಡವರು ಇರ್ತಾರೆ, ಅವರುಗಳು ಕೂಡ ಹತ್ತುವಂಥದ್ದು ಕಷ್ಟ ಆಗುತ್ತೆ. ನೂಕುನುಗ್ಗಲಾಗಿರುವಂಥ ಪರಿಸ್ಥಿತಿ ಕೆಲವು ಬಸ್ ಇರುವಂಥ ಕಾರಣಕ್ಕೆ ಬಹುತೇಕ 10 ಗಂಟೆಯ ನಂತರದಲ್ಲಿ ಎಲ್ಲ ಬಸ್ಗಳ ಸಂಚಾರ ನಿಲ್ಲುವಂಥ ಎಲ್ಲ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. 10 ಗಂಟೆ ನಂತರದಲ್ಲೇ ಈ ಒಂದು ಬಂದ್ನ ಬಿಸಿ ಗೊತ್ತಾಗುವಂಥದ್ದು ನಮಗೆ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಬಸ್ ಓಡಾಟವನ್ನು ಬಂದ್ ಮಾಡಿರುವಂಥದ್ದು. ಬೆಂಗಳೂರು ಟು ಬೀದರ್ ಡಿಪೋದಲ್ಲೇ ನಿಂತಿರುವಂಥ ಬಸ್ಗಳು ರಾಜ್ಯಾದ್ಯಂತ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ತುಮಕೂರು, ಬೆಂಗಳೂರು ಸೇರಿ ಜಿಲ್ಲೆಯಲ್ಲೂ ಕೂಡ ಬಸ್ ಸಂಚಾರವನ್ನು ಬಂದ್ ಮಾಡಿರುವಂಥದ್ದು. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ಸಂಚಾರ ನಾಡಿ ಸ್ತಬ್ಧವಾಗಿದೆ ರಾಜ್ಯಾದ್ಯಂತ. ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ. ಸಂಪೂರ್ಣವಾಗಿ ಬಸ್ಗಳ ಓಡಾಟವನ್ನು ಬಂದ್ ಮಾಡಿರುವಂಥದ್ದು. ಬೆಂಗಳೂರಿನಿಂದ ಬೀದರ್ವರೆಗೂ ಡಿಪೋದಲ್ಲೇ ನಿಂತಿರುವಂತಹ ಬಸ್ಗಳು. ರಾಜ್ಯಾದ್ಯಂತ 4 ನಿಗಮಗಳ ಸಾರಿಗೆ ಸಿಬ್ಬಂದಿ ಹತ್ರ 1 ಲಕ್ಷ ಸಿಬ್ಬಂದಿ ಮುಷ್ಕರಕ್ಕೆ ಕರೆ ಕೊಟ್ಟಿರುವಂಥದ್ದು, ಭಾಗಿಯಾಗ್ತಾ ಇರುವಂಥದ್ದು.
ಮೈಸೂರು, ಹಾಸನ, ಮಂಡ್ಯ, ಚಾಮರಾಜನಗರ, ತುಮಕೂರು, ಬೆಂಗಳೂರು ಸೇರಿದಂತೆ ಜಿಲ್ಲೆಯಲ್ಲೂ ಕೂಡ ಬಸ್ ಸಂಚಾರವನ್ನು ನಿಲ್ಲಿಸಲಾಗಿರುವಂಥದ್ದು. ಸಾರಿಗೆ ನೌಕರರ ಮುಷ್ಕರ ಹಿನ್ನೆಲೆ ರಾಜ್ಯಾದ್ಯಂತ ಸಂಚಾರ ನಾಡಿ ಸ್ತಬ್ಧಗೊಂಡಿದೆ. ಎಲ್ಲೂ ಕೂಡ ನಿಮಗೆ ರಾಜ್ಯದ ಯಾವ ಜಿಲ್ಲೆಯಲ್ಲೂ ಕೂಡ ಬಸ್ ಸಿಗೋದಿಲ್ಲ. ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿಯ ವಾಕ್ಥ್ರೂ ಇದೆ, ನೋಡ್ಕೊಂಬರೋಣ. ಇವತ್ತು ರಾಜ್ಯಾದ್ಯಂತ ಸಾರಿಗೆ ನೌಕರರ ಮುಷ್ಕರಕ್ಕೆ ಮುಂದಾಗಿರುವಂತದ್ದು. ಎಲ್ಲೋ ಒಂದು ಕಡೆ ಈ ಮುಷ್ಕರ ವಿಫಲ ಆಗುತ್ತಾ ಅಥವಾ ಸಫಲ ಆಗುತ್ತಾ ಅನ್ನುವಂತಹದ್ದು ಈಗ ಪ್ರಶ್ನೆ ಆಗಿರುವಂತದ್ದು. ಸುಮಾರು 15 ದಿನಗಳಿಂದ ಸಹ ಈಗಾಗಲೇ ಈ ವಿಚಾರವಾಗಿ ಚರ್ಚೆ ಆಗ್ತಾ ಇತ್ತು. ಸರ್ಕಾರ ಸಹ ಇವರ ಮನವೊಲಿಕೆಗೆ ಮುಂದಾಗಿತ್ತು. ಆದ್ರೂ ಸಹ ಇದೆಲ್ಲವೂ ವಿಫಲ ಆಗಿರುವಂತದ್ದು. ಇವತ್ತು ಸಾರಿಗೆ ನೌಕರರು ಒಂದಷ್ಟು ಜನರು ಏನು ರಸ್ತೆಗಿಳಿದು ತಮ್ಮ ಕೆಲಸವನ್ನ ದಿನನಿತ್ಯದಂತೆ ಪ್ರಾರಂಭಿಸಿರುವಂತದ್ದು. ಬೆಳಿಗ್ಗೆ 6 ಗಂಟೆ ಬಳಿಕವಾಗಿ ಮುಷ್ಕರ ಮಾಡ್ತೀವಿ ಅನ್ನುವಂಥದ್ದು ಒಂದು ಕಡೆ ಮಾಹಿತಿ ಇತ್ತು. ಆದ್ರೆ ಈ ಎಲ್ಲವನ್ನ ಗಮನಿಸಿದ್ರೆ ಇದೀಗ ನಾನು ಯಶವಂತಪುರ ಬಸ್ ಸ್ಟಾಪ್ ಅಲ್ಲಿ ಇದ್ದೀನಿ. ನೀವು ನೋಡ್ತಾ ಇರ್ಬೋದು, ಎಂದಿನಂತೆ ಜನರು ಸಹ ಬಸ್ ಸ್ಟಾಪ್ಗೆ ಬರ್ತಾ ಇದ್ದಾರೆ, ತಮ್ಮ ಪ್ರಯಾಣವನ್ನ ಬೆಳೆಸ್ತಾ ಇದ್ದಾರೆ. ಅದರಂತೆ ಬಸ್ ಸಹ ಬರ್ತಾ ಇದ್ದಾವೆ. ಆದ್ರೆ ಮುಂಚೆ ತರ ಏನು ಪ್ರತಿ ನಿಮಿಷಕ್ಕೂ ಪ್ರತಿ ಗಂಟೆಗೆ ಒಂದೊಂದು ಬರೋ ರೀತಿಯಲ್ಲಿ ಬಸ್ಗಳು ಬರ್ತಾ ಇಲ್ಲ. ತುಂಬಾ ಕಡಿಮೆ ಬಸ್ಗಳಿದಾವೆ ಅನ್ನುವಂಥದ್ದು ಇಲ್ಲಿರುವಂತಹ ಪ್ರಯಾಣಿಕರು ಈಗಾಗಲೇ ಹೇಳಿರುವಂಥದ್ದು. ತುಂಬಾ ಲೇಟ್ ಆಗಿ ಬಸ್ಗಳು ಬರ್ತಾ ಇರುವಂತದ್ದು ಅಂತ ಹೇಳಿ. ಸೊ ನಾವು ಗಮನಿಸಬಹುದು ದೃಶ್ಯಾವಳಿಗಳಲ್ಲಿ ಒಂದಷ್ಟು ಜನರಿಗೆ ಮಾಹಿತಿ ಇತ್ತು ಬಸ್ ಇರೋದಿಲ್ಲ ಅಂತ ಹೇಳಿ, ಮತ್ತೊಂದಷ್ಟು ಜನರಿಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರಲಿಲ್ಲ. ಹಾಗಾಗಿ ಅವರು ಬಂದು ಬಸ್ ಸ್ಟಾಪ್ ಅಲ್ಲಿ ಬಸ್ಸಿಗಾಗಿ ಕಾಯ್ತಾ ಇರುವಂತಹದ್ದು. ಸುಮಾರು ಅರ್ಧ ಗಂಟೆಗೆ ಒಂದೊಂದು, 20 ನಿಮಿಷಕ್ಕೆ ಒಂದೊಂದು ಬಸ್ ಬರ್ತಾ ಇರೋದ್ರಿಂದಾಗಿ ಅವರ ಪ್ರಯಾಣಕ್ಕೂ ಸಹ ಈಗಾಗಲೇ ಪ್ರಾಬ್ಲಮ್ಗಳಾಗ್ತಾ ಇರುವಂತದ್ದು. 2021ರಲ್ಲೂ ಸಹ ಬಸ್ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಏನು ಮುಷ್ಕರಕ್ಕೆ ಮುಂದಾಗ್ತಾರೆ, ಪ್ರತಿಭಟನೆ ಮಾಡ್ತಾರೆ. ಆಗ್ಲೂ ಸಹ ಸರ್ಕಾರ ಅವರ ಮೇಲೆ ಒಂದು ಕ್ರಮವನ್ನ ಕೈಗೊಳ್ಳೋದಕ್ಕೆ ಮುಂದಾಗಿತ್ತು. ಈ ನಿಟ್ಟಿನಲ್ಲಿ ಒಂದಷ್ಟು ಜನರು ಭಯದಲ್ಲಿ ಇವತ್ತು ಮುಷ್ಕರಕ್ಕೆ ಬೆಂಬಲ ಕೊಡದೆ ಎಲ್ಲೋ ಒಂದ್ ಕಡೆಗೆ ತಮ್ಮ ದಿನನಿತ್ಯದ ಕೆಲಸವನ್ನ ಆರಂಭಿಸಿದ್ರ ಅನ್ನುವಂತಹ ಪ್ರಶ್ನೆಯೂ ಸಹ ನಮಗೆ ಈಗ ಕಂಡು ಬರ್ತಾ ಇರುವಂತದ್ದು. ನಿನ್ನೆಯಿಂದಲೂ ಸಹ ಎಲ್ಲ ಬಸ್ಗಳ ಮೇಲೆ ಸ್ಟಿಕ್ಕರ್ ಅನ್ನ ಅಂಟಿಸೋದ್ರ ಮೂಲಕ ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಅಂತ ಹೇಳಿ ಜನರಿಗೂ ಸಹ ಒಂದು ರೀತಿಯಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡೋದ್ರ ಮುಖಾಂತರವಾಗಿ ಅವರು ನಿನ್ನೆ ಸಂಪೂರ್ಣವಾಗಿ ಪೋಸ್ಟರ್ಗಳನ್ನ, ಸ್ಟಿಕ್ಕರ್ಗಳನ್ನ ಅಂಟಿಸಿದ್ರು. ಆದ್ರೆ ಇವತ್ತು ಯಾವುದೂ ಸಹ ಕಂಡು ಬರ್ತಾ ಇಲ್ಲ, ಸ್ಟಿಕ್ಕರ್ಸ್ಗಳು ಸಹ ಕಂಡು ಬರ್ತಾ ಇಲ್ಲ. ಜೊತೆಗೆ ಒಂದಷ್ಟು ಜನರು ಸಹ ಈಗಾಗಲೇ ಏನು ಬಸ್ ಸ್ಟಾಪಿಗೆ ಬಂದು ತಮ್ಮ ದಿನನಿತ್ಯದ ಕೆಲಸಕ್ಕೆ ಹೋಗುವಂಥ ಕೆಲಸಗಳು ಆಗ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದ್ ಕಡೆ 11 ಗಂಟೆಯ ಬಳಿಕ ಏನಾದರೂ ಮುಷ್ಕರಕ್ಕೆ ತಿರುವು ಪಡಿಬಹುದಾ ಅಥವಾ ಇದು ಸಂಪೂರ್ಣವಾಗಿ ನಿಲ್ಲುತ್ತಾ ಇಲ್ಲ ಇದು ಕಂಟಿನ್ಯೂ ಆಗುತ್ತಾ ಅನ್ನುವಂಥದ್ದನ್ನ ನಾವು ಕಾದು ನೋಡ್ಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವೇಗ ನ್ಯೂಸ್, ಬೆಂಗಳೂರು.